ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಲ್ರೆಡಿ 1:30 ಆಗಿದೆ ಟೈಮು. ಸೊ ಇವಾಗ ಲಂಚ್ ಟೈಮ್ ನಮಗೆ. ಸೊ ಹಂಗಾಗಿ ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆಲ್ಲನೂ ಒಂದೇ ಅಂದರೆ ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಸಾಂಬಾರಿಗೆ ಮುದ್ದೆ ಮಾಡ್ಕೋಬೇಕು. ಚಿಕ್ಕು ಕೂಡ ಊಟ ಮಾಡಿಲ್ಲ ಇನ್ನು. ಏನು ಎತ್ಕೊಬೇಕಾ ನಿನ್ನ ಹಾಂ ಎತ್ಕೊಬೇಕಾ? ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಸೊ ಇವಾಗ ಮುದ್ದೆ ಮಾಡಿಕೊಂಡು ಚೀಕುಗೂ ತಿನ್ನಿಸ್ಬಿಟ್ಟು ನಾನು ಕೂಡ ತಿನ್ನಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇನ್ನು ಇವತ್ತೇನಾಯಿತು ಅಂತಂದರೆ ಹಿಂದಿನ ದಿನವೇ ಎಲ್ಲ ಅಂದ್ಕೊಂಡಿದ್ದೆ. ಅಂದರೆ 4th ಡೇ ನಡೀತಾ ಇತ್ತು ನನಗೆ ಪೀರಿಯಡ್ಸ್ ಆಗಿಬಿಟ್ಟು. ಸರಿ ಏನಾದರೂ ಬ್ಲೀಡಿಂಗ್ ಏನಾದರೂ ಸ್ಟಾಪ್ ಆಯಿತು ಅಂತಂದರೆ 5th ಡೇ ಸ್ನಾನ ಮಾಡಿಕೊಂಡು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಬೇಡ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅಂದರೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಸೊ ಅಮಾವಾಸ್ಯೆ ಕೂಡ ಇತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟಿದ್ದೆ ಇವತ್ತು. ಬೆಳಿಗ್ಗೆ ಅಲಾರಾಮ್ ಏನೋ ಬಂತು, ಬಟ್ ಎದ್ದೇಳೋಕ್ಕೆ ಆಗಲಿಲ್ಲ. ಎದ್ದೇಳೋಷ್ಟೊತ್ತಿಗೆ 7 ಗಂಟೆ ಆಗಿಬಿಟ್ಟಿದೆ. ನನಗಂತೂ ಶಾಕ್, ಇದೇನಪ್ಪ ಇಷ್ಟೊತ್ತು ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಈ ಚಳಿಗೆ ಎಚ್ಚರ ಆಗೋದೇ ಇಲ್ಲ. ಆಮೇಲೆ ನೋಡಿದ್ರೆ 7 ಗಂಟೆ ಆಗಿಬಿಟ್ಟಿದೆ. ಬೇಗ ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಇನ್ನು ಟಿಫನ್ಗೆ ಎಲ್ಲನೂ ಹಿಂದಿನ ದಿನ ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅಂದರೆ ಟಿಫನ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ, ಇನ್ನು ಮಧ್ಯಾಹ್ನದ ದುಡ್ಡಿಗೆ ಒಂದು ಸ್ವಲ್ಪ ಬಟಾಣಿ ಸಾಂಬಾರು ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಬಟಾಣಿನ ಹಿಂದಿನ ದಿನ ನೈಟೇ ನೆನೆಸಿಟ್ಬಿಟ್ಟು ಇನ್ನು ಬೀಟ್ರೋಟ್ನ ಕೂಡ ಹಿಂದಿನ ದಿನ ನೈಟೇ ನೀಟಾಗಿ ತುರಿದಿಟ್ಕೊಂಡು ಅದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದರೂ ಕೂಡ ಆದಷ್ಟು ಬೇಗ ಕೆಲಸ ಆಗೋ ಥರ ಆಯಿತು. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು ನನಗೆ ಹಿಂದಿನ ದಿನ ನೈಟ್ ಮಾಡ್ಕೊಂಡಿದ್ದಕ್ಕೆ. ಯೂಶ್ವಲಿ ನಾನು ಅದೇ ಥರನೇ ಮಾಡ್ಕೊಳ್ಳೋದು, ಬಟ್ ಸಮ್ಟೈಮ್ಸ್ ಒಂದೊಂದು ಸಲ ತುಂಬ ಟಯರ್ಡ್ ಅನಿಸ್ತಿರುತ್ತೆ ಅಲ್ವಾ. ಸೊ ಆವಾಗ ಬೆಳಿಗ್ಗೆ ಎದ್ದು ಮಾಡ್ಕೊತೀನಿ ಅಷ್ಟೇ. ಅದಕ್ಕೆ ಕೆಲವರು ಹೇಳ್ತಾರೆ ಫಸ್ಟ್ ಪ್ರೀ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಮೇ ಬಿ ಇದಕ್ಕೆ ಅನಿಸುತ್ತೆ. ಅಡುಗೆ ಕೆಲಸ ಅಂತಲೇ ಅಲ್ಲ, ನಾವೇನೇ ಕೆಲಸ ಮಾಡಿದ್ರೂ ಫಸ್ಟ್ ನಮಗೆ ಅನ್ನೋದೊಂದು ಪ್ಲ್ಯಾನಿಂಗ್ ಇತ್ತು ಅಂತಂದರೆ ಆ ಪ್ಲ್ಯಾನಿಂಗ್ ಪ್ರಕಾರ ಕರೆಕ್ಟಾಗಿ ನಡೆಯುತ್ತೆ. ಪ್ಲ್ಯಾನಿಂಗ್ ಏನಾದರೂ ಹಾಕ್ಕೊಂಡ್ಬಿಡ್ತು ಅಂತ ಅಂದರೆ ಇಂಚು ನಾವೇನಾದರೂ ಒಂದು ಸ್ವಲ್ಪ ಎಡವಿದ್ರೂ ಕೂಡ ಆ ಪ್ಲ್ಯಾನಿಂಗ್ ಪ್ರಕಾರ ಕರೆಕ್ಟಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೆ. ಸೊ ನಾನು ಹಿಂದಿನ ದಿನವೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ರೂ ಕೂಡ ಆದಷ್ಟು ಬೇಗ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಮಧ್ಯಾಹ್ನ ಸಾಂಬಾರು ಇತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ಅದಕ್ಕೇ ಮುದ್ದೆ ಮಾಡ್ಕೊಂಡಿದ್ದೆ. ಇನ್ನು ಚೀಕುಗೂ ಅಷ್ಟೇ, ನಾವೇನು ತಿಂತೀವೋ ಇವಾಗ ಅವನಿಗೂ ಕೂಡ ಅದನ್ನೇ ತಿನ್ನಿಸ್ತೀನಿ. ಮುಂಚೆಗೆಲ್ಲ ಒಂದು ಸ್ವಲ್ಪ ಕಿಚಡಿ ಮತ್ತು ಅವನಿಗೆ ಸಪ್ರೇಟಾಗಿ ಮಾಡಿಕ್ತಾ ಇದ್ದೆ, ಬಟ್ ಅವನು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಲ್ವಾ. ಸೊ ಹಂಗಾಗಿ ನಮಗೇನು ಮಾಡ್ಕೊತೀವೋ ನಾನು ಅವನಿಗೂ ಕೂಡ ಒಂದೊಂಚೂರು ಅದನ್ನೇ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವನು ಇವಾಗ ಅದನ್ನೇ ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೊ ಹಂಗಾಗಿ ನಾವೇನು ಮಾಡ್ಕೊತೀವೋ ಅವನಿಗೂ ಕೂಡ ಅದನ್ನೇ ತಿನ್ನಿಸ್ತೀನಿ. ಇನ್ನು ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನು ಚಾರ್ವಿಕ್ ಬರೋ ಟೈಮ್ ಕೂಡ ಆಗಿತ್ತು. ಸರಿ ಅವ್ನಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ಕಿದ್ದವರೆ ಬೆಳೆ ಇತ್ತು. ಸರಿ ಅದರಿಂದ ಒಂದು ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ತೇವ ಇರುತ್ತೆ ಅಲ್ವಾ, ಆಗಿಂದಾಗಲೇ ಇಟ್ಕೊಂಡಿರಬೇಕು ಈ ಬೇಳೆನ. ಸೊ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಇಟ್ಕೊಂಡು ಬೇಳೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಬಾಯಿಗೆ ಸಿಕ್ಕಿದ್ರೆ ನಮಗೆ ಕಟುಮ್ ಅಂತ ಅನ್ನಿಸ್ತಿರ್ಬೇಕು. ಸೊ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ತಾರೆ, ಬಟ್ ಇವಾಗ ನನ್ನ ಹತ್ರ ಒಂದು ಸ್ವಲ್ಪನೇ ಇತ್ತಲ್ವ. ಸೊ ಹಂಗಾಗಿ ಸರಿ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಥರ ಕ್ರಿಸ್ಪಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಅದಕ್ಕೆ ಈಗ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗೋಷ್ಟು ಕಡಲೆ ಪಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಹಾಗೆ ಒಂದು 1/4 ಕಪ್ ಆಗೋಷ್ಟು ಅವಲಕ್ಕಿನ ಕೂಡ ಸೇಮ್ ಕ್ರಿಸ್ಪಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಕರಿಬೇವನ್ನ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಆಗೋಷ್ಟು ಬೆಳ್ಳುಳ್ಳಿನ ಕೂಡ ಈ ಥರ ಸಿಪ್ಪೆ ಸಮೇತ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇದೇ ಇದ್ದು ಅಂದರೆ ಡೀಪ್ ಫ್ರೈ ಮಾಡೋದು ಒಂಥರ ಜಾಲರ ಥರ ಬರುತ್ತೆ ಅಲ್ವ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಇದು ಅದರಲ್ಲೇ ಒಂದು ಸ್ವಲ್ಪ ಇಂಚು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೆ ಬೇರೆ ಸಪ್ರೇಟ್ ಇನ್ನೊಂದು ಬರುತ್ತೆ, ಬಟ್ ಅದು ನನ್ನ ಹತ್ರ ಇರಲಿಲ್ಲ. ಸೊ ಹಂಗಾಗಿ ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಒಣಕೊಬ್ಬರಿನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಒಣಮೆಣ್ಸಿನ್ಕಾಯಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಈಗ ಇದಕ್ಕೆ ಇದನ್ನು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಿಕ್ಸರ್ ಥರ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಸಖತ್ತಾಗಿ ಬಂದಿರುತ್ತೆ. ಇನ್ನು ಈ ಕಡೆ ಚಿಗುಗೆ ಒಂದು ಸ್ವಲ್ಪ ರೈಮ್ಸ್ ಇಟ್ಬಿಟ್ಟಿದ್ದ, ಅವನು ನೋಡ್ಕೊಂಡಿದ್ದ. ಸೊ ಇವಾಗ ಟೈಮ್ 3 ಗಂಟೆ ಆಗಿದೆ.
ಆ್ಯಂಡ್ ಚಾರ್ವಿಕ್ನ ಇವತ್ತು ಹೋಗ್ಬಿಟ್ಟು ನಾನೇ ಕರ್ಕೊಂಬರ್ಬೇಕು. ಗೌತಮ್ಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ನು ಕೆಲಸದ ಮೇಲೆ ಹೋದ. ಸೊ ಇವಾಗ ಹೋಗಿ ನಾನೇ ಕರ್ಕೊಂಬರ್ಬೇಕು. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವನಿಗೆ. ಸೊ ಬಂದಮೇಲೆ ಒಂದು ಸ್ವಲ್ಪ ರಾಗಿ ಸೂಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನ್ನ ಕರ್ಕೊಂಬಂದು ಅದನ್ನು ಕೂಡ ಮಾಡ್ಕೊಬೇಕು. ಸೊ ಈ ರೆಸಿಪಿನಂತೂ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಪರ್ಫೆಕ್ಟಾಗಿರುತ್ತೆ, ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ನಮ್ಮ ಚಿಕ್ಕು ಬೇಬಿ ಆಟ ಆಡ್ತಾ ಇದ್ದಾನೆ. ಸೊ ಇವಾಗ ಇನ್ನೇನು 3 ಗಂಟೆ ಆಯಿತು, 3:15 ಹೋಗಿ ಚಾರ್ವಿಕ್ನ ಕರ್ಕೊಂಬರ್ಬೇಕು. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈ ಚಿಕ್ಕ ಮಕ್ಕಳ ವಿಚಾರದಲ್ಲಿ ನಿಜವಾಗ್ಲೂ ಎಷ್ಟು ಹುಷಾರಾಗಿರಬೇಕು ಅಂತಂದರೆ ಅಷ್ಟು ಹುಷಾರಾಗಿರಬೇಕು. ನಾನು ನೋಡ್ಕೊತಾನೆ ಇರ್ತೀನಿ ಅವನ್ನ, ಒಂಚೂರು ಯಾಮಾರಲ್ಲ. ಬಟ್ ಆದ್ರೂ ನೋಡಿ ಏನೋ ಒಂದು ಮಾಡ್ಕೊಂಡಿರ್ತಾನೆ. ಸೊ ಆಟ ಆಡ್ತಾ ಒಂದು ಸ್ವಲ್ಪ ಏಟ್ ಆಗಿಬಿಟ್ಟಿದೆ ಅವನಿಗೆ. ಚೀಕು ಆಟ ಆಡ್ತಾ ತಗಲ್ಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಒಂಚೂರು ಏಟಾಗಿದೆ ಅಷ್ಟೇ. ನನಗಂತೂ ನಿಜವಾಗ್ಲೂ ಸಖತ್ ಭಯ ಎತ್ಕೊಂಡ್ಬಿಡ್ತೀವಿ. ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಏನೋ ಒಂದು ಮಾಡ್ಕೊತಾನೆ ಇರ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಪಾಪ ಕಡಿಮೆ, ಜಾಸ್ತಿ ಎಲ್ಲ ತೀಟೆ ಮಾಡೋದಕ್ಕೆ ಹೋಗಲ್ಲ. ಬಟ್ ಆದರೂ ಒಂದೊಂದ್ಸಲ ಹಿಂಗಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇವಾಗ ಟೈಮ್ 3:15 ಆಗ್ತಾಯಿದೆ. ಸೊ ಇವಾಗ ಹೋಗಿ ಚಾರ್ವಿಕ್ನ ಕರ್ಕೊಂಬರ್ಬೇಕು. ಸೊ ಅದಕ್ಕೆ ಅವನು ಒಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಸರಿ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಸೊ ಇವಾಗ ಹೋಗಬೇಕು. ಇನ್ನು ಇವತ್ತು ಗೌತಮ್ ಇರಲಿಲ್ಲ, ಗೌತಮ್ಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ನು ಆಚೆ ಹೋಗಿದ್ದ. ಸರಿ ಇವತ್ತು ನಾನೇ ಕರ್ಕೊಂಬರ್ಬೇಕಾಗಿತ್ತು. ನನಗೊಂದೇನು ಅಂತ ಅಂದರೆ ಅವನ್ನ ಎತ್ಕೊಂಡೋಗಿ ಕರ್ಕೊಂಬರೋದು ನಿಜವಾಗ್ಲೂ ತುಂಬಾ ಕಷ್ಟ ಅನಿಸುತ್ತೆ. ಮತ್ತು ನನಗೆ ತುಂಬ ಟಯರ್ಡ್ ಆಗ್ತಿರತ್ತೆ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಂದರೆ ಚಾರ್ವಿಕ್ ಅವರು ಫ್ರೆಂಡ್ ಅವ್ರ ಅಮ್ಮಗೆ ಕಾಲ್ ಮಾಡಿಬಿಟ್ಟು ನಾನು ಬರ್ತೀನಕ್ಕ, ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಟ್ವಿ. ನಾನು ಅಲ್ಲಿ ಸ್ಕೂಲ್ ಹತ್ರ ಹೋದರೆ ಕ್ರಿಸ್ಮಸ್ ಟ್ರೀದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ್ಯಂಡ್ ನಮ್ಮ ಚಾರ್ವಿಕ್ ಕೇಳ್ತಾ ಇದ್ದ, ಪಾಪ ಮಮ್ಮಿ ಡೆಕೋರೇಷನ್ ಮಾಡು, ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ನಮ್ಮ ಮನೆಯಲ್ಲಿ ಎಲ್ಲಿ ಅಷ್ಟು ಪ್ಲೇಸ್ ಇಲ್ಲ, ಮತ್ತು ಇನ್ನೊಂದು ಚೀಕು ಹತ್ರ ಅದು ಆಗಲ್ಲ. ಸೊ ಹಂಗಾಗಿ ನಾನು ಹೇಳಿದೆ, ಇಲ್ಲ ನೆಕ್ಸ್ಟ್ ಇಯರ್ ಯಾವಾಗಾದರೂ ಮಾಡೋಣ ಬಿರು. ಚೀಕು ಇವಾಗಿನ ತುಂಬ ಚಿಕ್ಕವನಲ್ವ. ಸೊ ನೆಕ್ಸ್ಟ್ ಇಯರ್ ಅವನು ಸ್ವಲ್ಪ ದೊಡ್ಡವನಾಗಿರ್ತಾನೆ, ಅವನಿಗೂ ಒಂದು ಸ್ವಲ್ಪ ಗೊತ್ತಾಗತ್ತೆ. ಸೊ ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಮಮ್ಮಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟು ಅವನು. ಚಾರ್ವಿಕ್ ಹೆಂಗೆ ಅಂತಂದರೆ ಅವ್ನು ಹೇಳಿದ ಮಾತು ಕೇಳ್ತಾನೆ, ಜಾಸ್ತಿ ಹಠ ಮಾಡೋದಕ್ಕೆ ಹೋಗಲ್ಲ. ಅವ್ನು ತುಂಬ ಅರ್ಥ ಮಾಡ್ಕೊತಾನೆ ಅವನು. ಸೊ ಹಂಗಾಗಿ ನನಗೇನು ಇಬ್ಬರು ಮಕ್ಳ ಹತ್ರ ಅಷ್ಟು ಕಷ್ಟ ಅನ್ನಿಸ್ತಿಲ್ಲ. ಸೊ ಕೆಲವು ಮಕ್ಕಳು ಇರ್ತಾರೆ ತುಂಬ ಹಠ ಮಾಡ್ತಿರ್ತಾರೆ. ಬಟ್ ಪಾಪ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ. ಇನ್ನು ಒಬ್ಬೊಬ್ಬ ಮಕ್ಕಳು ಒಂದೊಂದು ಥರ ಇರ್ತಾರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಸೊ ಇನ್ನು ನಮ್ಮ ಚಾರ್ವಿಕ್ಕು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವ್ನು ಕೇಳೋದೆ, ಏನು ಮಾಡಿದ್ದೀಯ ಮಮ್ಮಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ನು ತುಂಬಾ ಖುಷಿಪಟ್ಬಿಟ್ಟು ಅದನ್ನು ಒಂಚೂರು ಟೇಸ್ಟ್ ಮಾಡ್ದೆ, ಸಖತ್ತಾಗಿದೆ ಅಮ್ಮ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವನು ಕೂಡ ಫ್ರೆಶ್ ಅಪ್ ಆಗಿ ಹೋಗು ಅಂತ ಕಳಿಸ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಮಾಡಿದ್ದೆ ಅಲ್ವಾ. ಸರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಿಂಪಲಾಗಿ ಹೆಲ್ದಿಯಾಗಿರೋಂಥ ರಾಗಿ ಸೂಪ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ರಾಗಿ ಸೂಪ್ಗೆ ಒಂದು ಸ್ವಲ್ಪ ಹಿಟ್ಟನ್ನ ಜಲ್ದಿ ಇಟ್ಕೊತಾ ಇದ್ದೀನಿ. ಸೊ ರಾಗಿ ಸಿಟ್ಟು ಮೊನ್ನೆನೇ ಹಾಕಿಸ್ಕೊಂಬಂದಿದ್ದೆ, ಅದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸರಿ ಇವಾಗ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಯಾವಾಗ ಫ್ರೀಯಾಗಿ ಇದ್ದರೆ ಆವಾಗ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಜಲ್ದಿ ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರು ಆಗೋಷ್ಟು ಅದಕ್ಕೆ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇನ್ನು ಅದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಎಣ್ಣೆ ಅಥವಾ ತುಪ್ಪ ಇಲ್ಲಾಂತಂದರೆ ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಸ್ವೀಟ್ ಕಾರ್ನು ಮತ್ತು ಟೊಮೊಟೊನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಎಲ್ಲ ಒಂದು ಸ್ವಲ್ಪ ಸಾಫ್ಟಾಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸೊ ನೀರನ್ನ ಸೇರಿಸ್ಕೊಂಡಿದ್ದಾದಮೇಲೆ ಇನ್ನು ಅದು ಕುದೀಲಿ ಅಂತ ಹೇಳ್ಬಿಟ್ಟು ನನಗಿನ್ನ ಪೀರಿಯಡ್ಸ್ ಇತ್ತಲ್ವ. ಸೊ ಹಂಗಾಗಿ ಇವತ್ತು 5th ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ವಾಶ್ಗೆ ಹಾಕಿದ್ದೆ. ಅಂದರೆ ಇದು ಬೆಡ್ ಸ್ಪ್ರೆಡ್ಡು ಮತ್ತು ಪಿಲ್ಲೋ ಕವರ್ಸು ಮತ್ತು ಸೋಫಾ ಮೇಲಿನ ಕವರ್ಸು ಅದರದ್ದೆಲ್ಲ ವಾಶ್ ಹಾಕಿದ್ದೆ. ಸರಿ ಅದನ್ನೆಲ್ಲ ಇನ್ನೊಂದು ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನೀಟಾಗಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ನಮ್ಮ ಚೀಕು ನೋಡಿ ಏನು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ಮಕ್ಕಳು ಅದೇ ಅಲ್ವಾ, ನಾನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ ಇರ್ತಾರೆ. ಸರಿ ಇನ್ನು ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಈ ಕಡೆ ದಿವಾನದ್ದು ಕೂಡ ಎಲ್ಲನೂ ಟೋಟಲಾಗಿ ತೆಗೆದಿಟ್ಬಿಟ್ಟಿದ್ದೆ. ಸೊ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಸರಿ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಇದು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ಕೂಡ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ಹಂತದಲ್ಲೇ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ರಾಗಿ ಹಸಿಟ್ಟು, ಅದನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಂತೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡ್ಬಿಟ್ಟು
ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇನ್ನೂ ತೆಳುವಾಗಿ ಮಾಡ್ಕೋಬೋದು. ನನಗೆ ನಮ್ಮ ಚಿಕ್ಕು ತಿಂತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಕ್ಕರೆ, ರುಚಿಗೆ ಏನಾದರೂ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತಲೂ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಕ್ಕ ಟೇಸ್ಟಿಯಾಗಿರೋಂಥ ರಾಗಿ ಸೂಪ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಅದರಲ್ಲೂ ಈ ವಿಂಟರಲ್ಲಂತೂ ಈ ಥರ ಸೂಪ್ಸ್ ಏನಾದರೂ ಕುಡಿತಾ ಇದ್ದರೆ ನಿಜವಾಗ್ಲೂ ಕುಡಿತಾನೇ ಇರಬೇಕು ಅನಿಸುತ್ತೆ. ಸಖತ್ತಾಗಿತ್ತು. ಇನ್ನು ಒಂದು ಸ್ವಲ್ಪ ಮಿಕ್ಸರ್ ಥರ ಮಾಡ್ಕೊಂಡಿದ್ದೆ ಅಲ್ವಾ ಅವರೇ ಬೆಳೆದು, ಅದನ್ನು ಕೂಡ ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ತಿನ್ಕೊತ. ಇನ್ನೂ ಕೆಲವೊಂದು ಸ್ನ್ಯಾಕ್ಸ್ ರೆಸಿಪೀಸ್ ಎಲ್ಲ ಮಾಡ್ಕೋಬೇಕು, ಬಟ್ ನಂಗೆ ಟೈಮೇ ಸಾಕಾಗ್ತಾ ಇಲ್ಲ. ಆ್ಯಂಡ್ ಚಾರ್ವಿಕ್ ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ, ಸೊ ಹಂಗಾಗಿ ಕೆಲವೊಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪೀಸ್ನ ಕೂಡ ಟ್ರೈ ಮಾಡಬೇಕು. ಬಾಯ್, ಅಣ್ಣನ ಟ್ಯೂಷನ್ ಕರ್ಕೊಂಬರ್ತೀನಿ, ಓಕೆನಾ? ಟ್ಯೂಷನ್ಗೆ ಬಿಟ್ಬಿಟ್ಟು ಬರ್ತೀನಿ ಅಣ್ಣನ. ಬಾಯ್ ಬಾಯ್. ಬಾಯ್. ಎತ್ಕೋ ಚಾರ್ವಿ ಬ್ಯಾಗು. ಬಾಯ್. ನಡಿ ಬಾ. ನೀನು ಇಲ್ಲೇ ಇರು. ನೀನೆಲ್ಲಿ ಬರ್ತಾ ಇರೋದು ಚೀಕು? ಓಯ್, ಇಲ್ಲೇ ಇರು ನೀನು. ಎಲ್ಲಿ? ಬಾಯ್. ಬಾ ಬಮ್ಮ, ಹೋಗೋಣ ಬಾ. ಬಾಯ್. ಬಾ ಚಾರ್ವಿ, ಹೋಗೋಣ. ಬಾ ಹೋಗೋಣ. ನೀನೆಲ್ಲಿ ಬರ್ತಾ ಇರೋದು? ಇನ್ನು ನಮ್ಮ ಚಾರ್ವಿಕ್ಕಂತೂ ಈ ನಡುವೆ ಟೈಮೇ ಸಿಗಲ್ಲ ಪಾಪ. ಸ್ಕೂಲಿಂದ ಬಂದಿದ್ದ ತಕ್ಷಣ ಹೋಮ್ವರ್ಕು ಮತ್ತು ಟ್ಯೂಷನ್ನು, ಬಂದಿದ್ದ ತಕ್ಷಣ ಮತ್ತು ಮಲಗು, ಊಟ ಮಾಡು, ಇದೇ ಆಗಿಬಿಟ್ಟಿರತ್ತೆ. ಸೊ ಹಂಗಾಗಿ ಅವ್ನಿಗೆ ರೆಸ್ಟ್ ಅನ್ನೋದೇ ಇರಲಿಲ್ಲ. ಇನ್ನು ಸರಿ ಟ್ಯೂಷನ್ ಕರ್ಕೊಂಡೋದ್ರೆ ಅವ್ರ ಟ್ಯೂಷನ್ ಇವತ್ತು ಹಾಲಿಡೇ ಅಂತೆ. ನನಗೆ ಫೋನೇ ಮಾಡಿರಲಿಲ್ಲ ಪಾಪ. ಚಾರ್ವಿಕ್ ಕೇಳ್ದೆ, ಮಮ್ಮಿ ಅಕ್ಕಗೆ ಕಾಲ್ ಮಾಡು, ಟ್ಯೂಷನ್ ಇದೆಯಾ ಇಲ್ವಾ ಅಂತ ಕೇಳು ಅಂತ ಹೇಳ್ಬಿಟ್ಟು. ನಾನು ಇದ್ಕೊಂಡು ಇರತ್ತೆ ಬಾ, ಇಲ್ಲಾಂತಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಿದ್ರು ಅಂತ ಹೇಳಿ ಕರ್ಕೊಂಡೋದೆ. ಅಲ್ಲಿ ನೋಡಿದ್ರೆ ಟ್ಯೂಷನ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಹೆಂಗೋ ಇಷ್ಟು ದೂರ ಬಂದಿದ್ದೀವಲ್ವ, ಅವ್ನಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಒಂದು ಪಾನಿಪುರಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಪಾನಿಪುರಿನೂ ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ಬೇರೆ ಇನ್ನೇನು ಕೇಳಲ್ಲ ಅವನು, ಬಿಟ್ಟರೆ ಕುರ್ಕುರೆ ಮತ್ತು ಲೇಸು, ಪಾನಿಪುರಿ ಇಷ್ಟು ಬಿಟ್ಟರೆ ಇನ್ನೇನು ಕೇಳಲ್ಲ. ಸೊ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಔಟ್ಸೈಡ್ ಫುಡ್ಡೆಲ್ಲ ಜಾಸ್ತಿ ಕೊಡೋದೇ ಇಲ್ಲ, ನನಗಿಷ್ಟನೂ ಆಗಲ್ಲ. ನಮ್ಮ ಮನೇಲಿ ಜಾಸ್ತಿ ತಂದು ಸ್ಟಾಕ್ ಇಟ್ಕೊಳ್ಳೋದು ಆ ಥರದ್ದೆಲ್ಲ ನಾನು ಮಾಡೋದೇ ಇಲ್ಲ. ಏನಿದ್ರು ಒಂದು ಫ್ರೂಟ್ಸ್ ಏನಾದರೂ ತಂದಿಟ್ಕೊಂಡಿರ್ತೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂತಂದರೆ ಆ ಫ್ರೂಟ್ಸ್ನ ಕೊಡ್ತೀನಿ, ಮತ್ತು ಡ್ರೈ ಫ್ರೂಟ್ಸ್ನ ಕೊಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಕೊಡಲ್ಲ ನಾನು. ಇನ್ನು ಅಲ್ಲಿಂದ ಬಂದು ಚಿಕನ ಒಂದು ಸ್ವಲ್ಪ ಮಲಗಿಸ್ಬೇಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ಅವನ್ನ ಮಲಗಿಸ್ಬಿಟ್ಟು ಇನ್ನು ಕಿಚನಲ್ಲಿ ಎಲ್ಲಿಂದ ಅಲ್ಲೇ ಇಟ್ಬಿಟ್ಟಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು. ಸರಿ ಒಂದು ಕಡೆ ಕಾಫಿ ಇಟ್ಕೊಂಬೇಡ ಅಂದರೆ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು ಒಂಚೂರು ಕಾಫಿ ಮಾಡ್ಕೊಂಬೇಡ, ಇನ್ನಷ್ಟರಲ್ಲಿ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಮಿಕ್ಸರ್ ಎಲ್ಲ ಮಿಕ್ಕಿತ್ತಲ್ವ, ಸೊ ಅದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಬೇಡ ಅಂತೇಳ್ಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸ್ ಹಾಕಿಟ್ಬಿಟ್ಟು ಇನ್ನು ಇಲ್ಲಿ ಕಿಚನಲ್ಲಿ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ, ಅದರಲ್ಲೂ ಹೌಸ್ ವೈಫ್ ಅಂದಿದ ತಕ್ಷಣ ಇಬ್ಬರು ಮಕ್ಕಳು ಅಂತ ಅಂದಮೇಲೆ ನಿಜವಾಗ್ಲೂ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತಂದರೆ ಅಷ್ಟು ಜವಾಬ್ದಾರಿ ಇರುತ್ತೆ. ಸೊ ಒಂದು ಮಗು ಆಗೋಕ್ಕಿಂತ ಮುಂಚೆ ನಮ್ಮ ಲೈಫ್ ಬೇರೆಯೇ ಇರುತ್ತೆ. ಬಟ್ ಎರಡನೇ ಮಗು ಆದಮೇಲೆ ಕಂಪ್ಲೀಟ್ ಲೈಫ್ ತುಂಬಾ ಚೇಂಜ್ ಇರುತ್ತೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ತುಂಬಾ ಜವಾಬ್ದಾರಿ ಇರುತ್ತೆ, ಮತ್ತು ನಿಭಾಯಿಸೋದು ತುಂಬ ಇರುತ್ತೆ. ನಿಜವಾಗ್ಲೂ ತುಂಬ ನಾವು ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂತಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ತಾಯಿದ್ದೀವಿ. ಅಂದರೆ ಏನಪ್ಪ ಅಂತಂದರೆ ಇದೇನಪ್ಪ ಡೈಲಿ ಇದೇನಾ ರೊಟೀನು, ಅವ್ರಿಗೆ ತಿನ್ಸೋದೇನಾ, ಮಲಗಿಸೋದೇನಾ, ಸೊ ಇದೇ ಥರ ಇರುತ್ತೆ ಅಲ್ವಾ ರೊಟೀನು. ತುಂಬಾ ಬೇಜಾರಾಗ್ತಿರುತ್ತೆ, ಏನಪ್ಪ ನಮ್ಮ ಲೈಫ್ ಹಿಂಗಾಗ್ಬಿಡ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ಇಷ್ಟಪಟ್ಟು ಆದಷ್ಟು ಕೆಲಸನ ಮಾಡೋದ್ರಿಂದ ನಿಜವಾಗ್ಲೂ ನಮಗೆ ಒಂಥರ ತೃಪ್ತಿ ಅನಿಸುತ್ತೆ. ಇವಾಗ ಮಕ್ಕಳಿಗೆ ಒಂದು ತುತ್ತು ಊಟ ತಿನ್ಸಿದ್ರೆ ಎಷ್ಟು ತೃಪ್ತಿ ಅನಿಸುತ್ತೆ ಅಲ್ವಾ ತಾಯಿಗೆ. ನನ್ನ ಮಗು ನನ್ನ ಕೈಯಾರೆ ಒಂದು ತುತ್ತು ಊಟ ತಿಂದ ಅಂತೇಳ್ಬಿಟ್ಟು. ಕೆಲವ್ರಿಗೆ ಆ ಭಾಗ್ಯನೂ ಪಾಪ ಇರಲ್ಲ, ಊಟ ತಿನ್ನಿಸೋ ಭಾಗ್ಯ ಇರಲ್ಲ, ಕೆಲವ್ರಿಗೆ ಮಕ್ಕಳು ಆಗ್ತಾನೆ ಇರಲ್ಲ. ಸೊ ಅವ್ರಿಗೆಲ್ಲ ಎಷ್ಟು ಸಫರ್ ಆಗ್ತಿರ್ತಾರೆ ಅಲ್ವಾ. ನಮ್ಮ ಲೈಫಲ್ಲಿ ಹೆಂಗೋ 3 ಹೊತ್ತು ಅನ್ನ ಸಿಗ್ತಾಯಿದೆ, ಸೊ ನೆಮ್ಮದಿಯಾಗಿದ್ದೀವಿ, ಟೈಮ್ಗೆ ಊಟ ಕರೆಕ್ಟಾಗಿ ಸಿಗ್ತಾಯಿದೆ, ಕಷ್ಟಪಡುವಂಥ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂದಮೇಲೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು ನೀವೇ ಹೇಳಿ. ಸೊ ಅಲ್ವಾ, ನಾನಂತೂ ನಿಜವಾಗ್ಲೂ ಇದನ್ನೇ ಪುಣ್ಯ ಅಂತ ಅಂದ್ಕೊತೀನಿ. ನಾವೇನೇ ಸಾಧಿಸಬೇಕು ಅಂತಂದ್ರೂ ನಮ್ಮ ಕಷ್ಟ, ನಮ್ಮ ಎಫರ್ಟು, ನಮ್ಮ ಹಾರ್ಡ್ ವರ್ಕು ಇದೇ ನಮಗೆ ಇದಾಗಿರುತ್ತೆ. ಅದು ಬಿಟ್ಬಿಟ್ಟು ನಮಗೇನೋ ಭಗವಂತ ನಮ್ಮ ಹಣೆ ಬರದಲ್ಲಿ ಬರೆದಿಲ್ಲ ಅಥವಾ ನಂಗೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು.
ಇನ್ನು ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಇನ್ನು ಸಂಜೆ ಆಗೇ ಹೋಯಿತು. ಇನ್ನು ಚಿಕನ ಮಲಗಿಸೋ ಅವನು ಕೂಡ ಎದ್ದುಬಿಟ್ಟ. ಸರಿ ಒಂಚೂರು ಮನೆಯಲ್ಲಿ ಗಲೀಜೆಲ್ಲ ಇತ್ತಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಅಂದರೆ ಟಾಯ್ಸ್ ಎಲ್ಲ ಕೆಳಗಡೆ ಎಲ್ಲ ಹಾಕಿದ್ರು, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಆಚೆ ಬಟ್ಟೆ ಹಾಕಿದ್ದೆ, ಅದನ್ನು ಎತ್ಕೊಂಬಂದ್ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಎತ್ಕೊಂಡು ಕೂಡ ಬಂದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.